ಅಕಸ್ಮಾತ್ ಅದಾಗುತ್ತೆ F1 ಫಾರ್ಮುಲಾ 1 ಬಗ್ಗೆ ಮಾತಾಡ್ತೀವಿ. ನನಗೆ ಏನ್ ಪ್ರೆಡಿಕ್ಷನ್ ಏನಾಯ್ತು ಇವತ್ತು ರೇಸ್? ಅಲ್ಟಿಮೇಟ್ ರೇಸ್ ಆಗಿತ್ತು, ಎಲ್ಲ ಸಿನಿಮ್ಯಾಟಿಕ್ ಎಲ್ಲ ತರ ಚೆನ್ನಾಗಿತ್ತು. ಬಟ್ ರೇಸ್ ಅಲ್ಲಿ ತಪ್ಪಾಗಿದೆ ಅಂದ್ರೆ ಆಲ್ ರೂಕಿ ನಾಟ್ ಮೇಕ್ ಅ ಪಾಯಿಂಟ್ಸ್. ರೂಕಿ ಬಗ್ಗೆ ಏನಿದೆ? ರೂಕಿಗಳು ಪಾಯಿಂಟ್ಸ್ ಬಂದಿಲ್ಲ ಅಂತಲ್ಲ, ಇಬ್ಬರು ರೂಕಿಗಳು, ಒಬ್ರು ರೇಸ್ ಫಿನಿಶ್ ಮಾಡಿದ್ದಾರೆ, ಇನ್ನೊಬ್ರು ಟಾಪ್ 4 ಅಲ್ಲಿ ಬಂದಿದ್ದಾರೆ. ಆದ್ರೆ ಪೆನಾಲ್ಟಿ ಸಿಕ್ಕಿ ಅವ್ರ ಟಾಪ್ 5 ಫಿನಿಶ್ ಆಗಿದ್ರು. ಆದ್ರೆ ಆಮೇಲೆ ಮತ್ತೆ ಪೆನಾಲ್ಟಿ ರಿವೈಸ್ ಮಾಡ್ಬಿಟ್ಟು ಅವರಿಗೆ ಅದನ್ನ ಮತ್ತೆ P4 ಗೆ ಹಾಕಿದ್ದಾರೆ ಅವ್ರನ್ನ. ಅವರು ಯಾರು ಅಲ್ಲ, ನಮ್ಮ ಕಿವಿ ಹೆಂಗಿದೆ ಅದರಲ್ಲಿ ಮತ್ತೆ ಬೇರೆ ಹೈಲೈಟ್ಸ್ ಅಂತಂದ್ರೆ ವೆದರ್, ಆಮೇಲೆ ಲ್ಯಾಂಡನ್ ನಾರಿಸ್ ಇಲ್ಲ ಬೇಡ. ಫಸ್ಟ್ ಕ್ವಾಲಿಫೈ ಬಗ್ಗೆ ಕ್ವಾಲಿಫೈ ಅಲ್ಲಿ ರೇಸ್ ಪೇಸ್ ನೋಡಿದ್ರೆ ಮೆಕ್ಲಾರೆನ್, ಡ್ರೈವರ್ ನೋಡಿದ್ರೆ ಹೊಸ ಫೆರಾರಿ ಕ್ವಾಲಿಫೈ ಅಲ್ಲಿ Q1 ಅಲ್ಲಿ ಬಂದಿದ್ದು ಅಂದ್ರೆ ಫಸ್ಟ್ Q1 ಅಲ್ಲೂ ಲ್ಯಾಂಡನ್ ನಾರಿಸ್, Q2 ಅಲ್ಲೂ ಲ್ಯಾಂಡನ್ ನಾರಿಸ್ ಫಸ್ಟ್, Q3 ಅಲ್ಲೂ ಲ್ಯಾಂಡನ್ ನಾರಿಸ್ ಫಸ್ಟ್. ಆದ್ರೆ ಆಸ್ಕರ್ ಪಿಯಾಸ್ಟ್ರಿ ಬಂದು ಒಳ್ಳೆ ಕಾಂಪಿಟೇಟಿವ್ ಕೊಟ್ಬಿಟ್ಟು ಸೆಕೆಂಡ್ ಪ್ಲೇಸ್ ತರಂತಾರೆ, ಥರ್ಡ್ ಪ್ಲೇಸ್ ಅಲ್ಲಿ ಅಂತ ಟಾಪ್ 3 ಫಿನಿಷರ್ಸ್ ಅಂತ ಮ್ಯಾಕ್ಸ್ ಸ್ಟೆಫನ್ ತರಂತಾರೆ. ಆದ್ರೆ ಮ್ಯಾಕ್ಸ್ ಸ್ಟೆಫನ್ ಹಿಂದಿನ ಫ್ರೈಡೆ ಮತ್ತೆ ಥರ್ಸ್ಡೇ ನಡೆದಿದೆ ನೋಡಿದ್ರೆ, ಆಮೇಲೆ ಸ್ಯಾಟರ್ಡೇ ನಡೆದಿದೆ. ಅವನಿಗೆ FP1 FP2 FP3 ನೋಡಿ ಅದ್ರಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಡೆದಿರಲ್ಲ ಅವನಿಗೆ. ಫುಲ್ ಸೆಟಪ್ ಸರಿ ಇರಲ್ಲ, ಬ್ಯಾಲೆನ್ಸ್ ಇಶ್ಯೂಸು, ಗಾಡಿ ಪವರ್ ಇಲ್ಲ ಕಾರಲ್ಲಿ, ಅದೆಲ್ಲ ಇಶ್ಯೂಸ್ ಮಾಡ್ಕೊಂಡು ಫೈನಲಿ ಟಾಪ್ 3 ಫಿನಿಶ್ ಮಾಡ್ತಾರೆ. ಆಮೇಲೆ ಒಂದು ಅವರು ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಅಲ್ಲಿ ಮತ್ತೆ ಒಳ್ಳೆ ಕಾಂಪಿಟೇಟಿವ್, ಆದ್ರೂ ಅವ್ರು ಫಿನಿಶ್ ಮಾಡೋದು ಅಷ್ಟು ಕ್ಲೋಸ್ ಏನ್ ಇರಲ್ಲ. ಟಾಪ್ 2 ಅಲ್ಲಿ ಎಷ್ಟು 8100s ಅಲ್ಲೇನೋ ಟಾಪ್ 2 ಫಿನಿಶ್ ಆಗುತ್ತೆ. ಆದ್ರೆ ವರ್ಸ್ಟಾಪನ್ 3.3 ಸೆಕೆಂಡ್ಸ್ ಆಫ್ ಇರ್ತಾರೆ. ಮೆಕ್ಲಾರೆನ್ ಒಳ್ಳೆ ಸ್ಪೇಸ್ ಇದೆ, ರೇಸ್ ಸ್ಪೇಸ್, ಬಟ್ ಒಳ್ಳೆ ವರ್ಷಕ್ಕಾಗ ತಗೊಂಡು ಇಟ್ಬಿಟ್ಟವ್ರೆ ಸ್ವಲ್ಪ ಅಲ್ಟ್ರೇಟ್ ಮಾಡ್ಬಿಟ್ಟು. ಐ ಥಿಂಕ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಕ್ಲಾರೆನ್ ಕನ್ಸ್ಟ್ರಕ್ಷನ್ ಹೋಗ್ಬಿಡುತ್ತೆ, ಮರ್ಕೊಡ್ಬೇಕಾಗುತ್ತೆ. ಆದ್ರೆ ಅವರು ರೇಸ್ ಅಂತ ಬಂದ್ರೆ ರೇಸ್ ಅಲ್ಲಿ ಅವ್ರು ಇಬ್ರು ಟೀಮ್ಮೇಟ್ಸ್ ಮಿಸ್ಟೇಕ್ ಮಾಡಿದ್ರು. ಬೆಸ್ಟ್ ಟೀಮ್ ಅಂಡರ್ ಪ್ರೆಷರ್ ಡ್ರೈವರ್ಗಳವರಿಗೆ ಇಬ್ರು ಬಾಟಲ್ ಮಾಡ್ತಾರೆ. ಇಬ್ರು ಹೆಂಗೆ ಅಂದ್ರೆ ಕೈ ಬಂದಿತ್ತು ಬಾಯಿ ಬರಲ್ಲ, ಹಂಗ್ ಮಾಡಕ್ ಬಿಡ್ತಾರೆ. ಆಮೇಲೆ ಲ್ಯಾಪ್ 29 ಹತ್ರ ಬಂದಾಗ ಅವರಿಗೆ ಟೀಮ್ ಆರ್ಡರ್ಸ್ ಕೊಡ್ತಾರೆ, ಹೋಲ್ಡ್ ದ ಪೊಸಿಷನ್ ಅಂತ. ಅದು ಏನು ಕಂಡೀಷನಲ್ ಟೀಮ್ ಆರ್ಡರ್ಸ್ ಕೊಡ್ತಾರೆ, ಏನು 29 ಇಂದ ಒಂದು 35-37 ತನಕ ರೇಸ್ ಮಾಡಿ, ರೇಸ್ ಮಾಡಬೇಡಿ, ಆದ್ರೆ ಆಮೇಲೆ ಬೇಕಾದ್ರೆ ನೀವು ಡ್ರೈವ್ ಕಂಡೀಷನ್ಸ್ ಬಂದಾಗ ಬೇಕಾದ್ರೆ ನೀವು ರೇಸ್ ಮಾಡಿ ಅಂತ ಅಂತಾರೆ. ಆದ್ರೂ ಆಮೇಲೆ ಆಸ್ಕರ್ ಪಿಯಾಸ್ಟ್ರಿಗೆ ಅಡ್ವಾಂಟೇಜ್ ಕೊಡಕ್ ಹೋಗ್ತಾರೆ. 4 ಸೆಕೆಂಡ್ಸ್ ಇದ್ದಿದ್ದ ಗ್ಯಾಪ್ ಅನ್ನ ಲ್ಯಾಂಡೋಗೆ ಸ್ಲೋ ಮಾಡಿಸಿ 2 ಸೆಕೆಂಡ್ಸ್ ಗ್ಯಾಪ್ ತಂದ್ಬಿಟ್ಟು ಆಸ್ಕರ್ ಪಿಯಾಸ್ಟ್ರಿಗೆ ಒಳ್ಳೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೊಡಕ್ ಹೋಗ್ತಾರೆ. ಆದ್ರೂ ಆಮೇಲೆ ಅವ್ರು ಬರ್ತಾ ಲಾಸ್ಟ್ ಎಂಡಿಂಗ್ ಟೈಮ್ ಅಲ್ಲಿ ಸೇಫ್ಟಿ ಕಾರ್ ರಿಸ್ಟಾರ್ಟ್ ಎಲ್ಲ ಆದ್ಮೇಲೆ ಮತ್ತೆ ವೆಟ್ ಕಂಡೀಷನ್ಸ್ ಬಂದಾಗ ಅವರು ಮತ್ತೆ ಮಿಸ್ಟೇಕ್ ಮಾಡ್ತಾರೆ ಇಬ್ರು. ಲಾಸ್ಟ್ ಟರ್ನ್ಗಿಂತ ಲಾಸ್ಟ್ ಸೆಕೆಂಡ್ ಟರ್ನ್ ಅಲ್ಲಿ ಅವರು ಇಬ್ರು ಟ್ರ್ಯಾಕ್ ಇಂದ ಹೊರಗೆ ಹೋಗ್ತಾರೆ. ಆಸ್ಕರ್ ಪಿಯಾಸ್ಟ್ರಿ ಆಮೇಲೆ ಲಾಸ್ಟಿಗೆ ಬರ್ತಾರೆ. ಲಾಸ್ಟಿಗೆ ಬಂದ್ಬಿಟ್ಟು ಮತ್ತೆ ಅಲ್ಲಿಂದ ಲಾಸ್ಟಿಗೆ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಟಾಪ್ 9 ಬರ್ತಾರೆ. ಆದ್ರೆ ವರ್ಸ್ಟ್ ಆಗಿದ್ದು ಅಂತ ಏನು ಅಂತಂದ್ರೆ ಫೆರಾರಿ ಫಸ್ಟ್ ಅವರು ಸ್ಟ್ರಾಟಜಿ ಫಾಲೋ ಮಾಡೋದು. ಎಲ್ಲಾರು ಇಂಟರ್ನಲ್ ಒಳಗೆ ಬಂದಾಗ ಇಲ್ಲಪ್ಪ ನಮ್ಮ ಮೇಲೆ ಕಾರ್ ಮೇಲೆ ಡ್ರೈವರ್ ಮೇಲೆ ನಿಂಕೆ ಇದೆ ಅಂದ್ಬಿಟ್ಟು ಹೊರಡನೆ ಬಿಟ್ರು. ಬಿಟ್ಬಿಟ್ರು ಸೇಫ್ಟಿ ಕಾರ್ ಹೊರಡೆ ಬಂದ್ಬಿಡ್ತು. ಎಲ್ಲಾರು ಬಿಟ್ಟಾದ್ರು, ಎಲ್ಲಾರು ಟೈರ್ ಚೇಂಜ್ ಮಾಡ್ಕೊಂಡ್ರು. ಫೆರಾರಿ ಫರ್ದರ್ ಸ್ಟ್ರಾಟಜಿ ಏನೋ ಡಿಫ್ರೆಂಟ್ ಮಾಡಕ್ ಹೋದ್ರು, ಆದ್ರೆ ವರ್ಕೌಟ್ ಆಗಿಲ್ಲ. ಏನಾದ್ರೆ ಮರ್ಸಿಡಿಸ್ ಫ್ಯಾನ್ಸ್ ಹೊಸದಾಗಿ ಬಂದಿರ್ತಾವಲ್ಲ, ಕನ್ಕೊಂಡ್ ಬಂದಿರ್ತಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಹೊಸದಾಗಿ ಹಿಟ್ ಆಗಿರುತ್ತೆ. ಬಿಟ್ರೆ ನಾರ್ಮಲ್ ಡೇ ಫೆರಾರಿ ಆಫೀಸ್. ಆಮೇಲೆ ಅವ್ರು ಏನು ಅಂದ್ರೆ ವೆಟ್ ಕಂಡೀಷನ್ಸ್ಗೆ ಕಾರ್ನ ಸೆಟಪ್ ಮಾಡಿದ್ರು, ಬಾಕಿಯವರೆಲ್ಲ ಡ್ರೈ ಕಂಡೀಷನ್ಸ್ ಅದು ಇದು ಅಂತ ಮಿಕ್ಸ್ ಬ್ಯಾಲೆನ್ಸ್ ಸೆಟಪ್ ಮಾಡಿದ್ರು. ಅವರು ವೆಟ್ ಕಂಡೀಷನ್ಸ್ಗೋಸ್ಕರನೇ ಸೆಟಪ್ ಮಾಡಿದ್ರು, ವೆಟ್ ಕಂಡೀಷನ್ಸ್ಗೆ ಸೆಟಪ್ ಮಾಡಿದ್ರು ಅವರು. ಅದವ್ರಿಗೆ ಏನಾಯ್ತು ಅಂದ್ರೆ ಅಡ್ವಾಂಟೇಜ್ ಅಷ್ಟು ಇದಾಗ್ಲಿಲ್ಲ. ರೈಡ್ ಹೈಟು ಆಮೇಲೆ ಕರ್ಬ್ಸು ಜಾಸ್ತಿ ಟ್ರ್ಯಾಕು ಯೂಸ್ ಮಾಡಂಗಿಲ್ಲ. ಲೈನ್ ಏನ್ ಕ್ರಿಯೇಟ್ ಆಗಿರುತ್ತೆ ಅದೇ ಕ್ರಿಯೇಟ್ ಮಾಡಬೇಕು, ಓವರ್ಟೇಕ್ ಮಾಡೋಕ್ಕಾಗಲ್ಲ. ಆಮೇಲೆ ಫಿಸಿಕಲಿನೂ ಟಫ್ ಟ್ರ್ಯಾಕು, ಮೆಂಟಲಿನೂ ಟಫ್ ಟ್ರ್ಯಾಕು, ಫೋಕಸ್ ತುಂಬಾ ಇರಬೇಕು, ಮೆಂಟಲಿ ಸ್ಟ್ರೈನು. ಇಂಥ ಇದರಲ್ಲಿ ಆಮೇಲೆ ಚಾರ್ಲ್ಸ್ ಲೆಕ್ಲರ್ ಏನಂತ ಕಾಮಿಡಿ ಮಾಡ್ತಾರೆ, ನನ್ನ ಕಾರಲ್ಲಿ ತುಂಬಾ ವಾಟರ್ ಇದೆ, ವಾಟರ್ ಲೀಕೇಜ್ ಏನಾರು ಆಗ್ತಿದೆಯಾ ಅಂತ ಹೇಳ್ತಾರೆ. ರಿಲಯಬಿಲಿಟಿ ಇಂಡಿಯನ್ ರೋಡ್ಸ್
ಸೇಮ್ ಸೇಮ್. ಅಲ್ಲೂ ಗುಂಡಿಯಲ್ಲಿ ನೀರಿದೆ, ಇಲ್ಲೂ ಅರೆ ಇಲ್ಲಿ ಯಾವ ಗುಂಡಿ ಅಂತ ಹೇಳಕ್ಕಾಗಲ್ಲ. 300 ಕಿಲೋಮೀಟರ್ ಪರ್ ಅವರ್ ಕಾರಲ್ಲಿ ನೀರು ತುಂಬಾ ಇತ್ತಂದ್ರೆ ಫೆರಾರಿ ಅವ್ರ ಡ್ರೈವರಿಗೆ ಅವ್ರ ಬಗ್ಗೆ ಒಂದು ಡೌಟ್ ಬರುತ್ತೆ, ಕಾರಲ್ಲಿ ಏನಾದ್ರು ರಿಲಯಬಿಲಿಟಿ ಇಶ್ಯೂಸ್. ಅದು ಫೆರಾರಿ ಥಿಂಕಿಂಗ್ ಹಂಗಿದೆ, ರಿಲಯಬಿಲಿಟಿ ಹಂಗಿದೆ. ಫೆರಾರಿ ನೆವರ್ ಥಿಂಕ್ಸ್ ಕಾರ್ ಚೆನ್ನಾಗಿಲ್ಲ ಅಲ್ಲ, ನನ್ನ ಡ್ರೈವರ್ ಸರಿ ಇಲ್ಲ, ಡ್ರೈವರ್ ಬೋಳಿ ಮಕ್ಕಳು, ಕಾರ್ ಒಳ್ಳೇದು, ಕಾರ್ ಪರ್ಫೆಕ್ಟ್. 79 ಅಲ್ಲಿ ನಿಖಿಲ್ ಅವರ ಫೇಮಸ್ ಆಗಿ ಹೇಳಿದ್ದಾರೆ. ಇದಿದ್ರೆ ಯಾವ್ದ್ರಲ್ಲಿ ರಶ್ ಮೂವಿಲಿ ಇದೆ, ನೋಡ್ಬೋದು ಅದ್ರಲ್ಲಿ. ಆ ಮೂವಿಲಿ ಅಲ್ಲಿ ರಶ್ ಮೂವಿ ಕರೆಕ್ಟ್ ಆಗಿ ಹೇಳಿದ್ರೆ ಇಟ್ ಡ್ರೈವ್ಸ್ ಲೈಕ್ ಅ ಪಿಂಕ್. ಇಷ್ಟೊಂದು ಫೆಸಿಲಿಟೀಸ್ ಎಲ್ಲ ಇದ್ರು ಒಳ್ಳೆ ಕಾರ್ನ, ಒಳ್ಳೆ ಶಿಫ್ಟ್ ಕಾರ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಅದರಲ್ಲಿ. ಫೆರಾರಿ ಎಲ್ಲ ಚೆನ್ನಾಗಿ ಮಾಡುತ್ತೆ, ಡ್ರೆಸ್ ಗಿಸ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ಸ್. ಹಳೆ ಬ್ರ್ಯಾಂಡ್, ರೇಸಿಂಗ್ ಆಗಲ್ಲ, ಕಾಂಪಿಟೇಟಿವ್ ಸ್ಟ್ರಾಟಜಿ ಇರಲ್ಲ, ಒಳ್ಳೆ ಸ್ಟ್ರಾಟಜಿ ಇರಲ್ಲ. ಕಾರಲ್ಲಿ ನೀರು ತುಂಬಿರುತ್ತೆ. ಬೇರೆ ಟೀಮಿಂದ ಯಾರೇ ಇಂಜಿನಿಯರ್ಗಳು ಬಂದ್ರು ಅಥವಾ ಗ್ರಾಜುಯೇಟ್ಸ್ ಯಾರು ಇವಾಗ ಜಸ್ಟ್ ಗ್ರಾಜುಯೇಟ್ ಆಗಿ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ, ಅವರು ಬಂದ್ಬಿಟ್ಟು ಟೀಮಿಗೆ ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರು ಹೆಂಗ್ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಎನ್ವೈರನ್ಮೆಂಟ್ ಮತ್ತು ಅವ್ರದ್ದು ವರ್ಕಿಂಗ್ ಸ್ಟ್ರಕ್ಚರ್ ಹೆಂಗಿದೆ ಅಂತಂದ್ರೆ ಎಲ್ಲ ಇಟಾಲಿಯನ್ ಬೇಸ್ಡ್ ಇದೆ. ಅವರು ಬರೀ ಇಟಾಲಿಯನ್ ಇದ್ದಾಗ ಡ್ರೈವರ್ಗಳಿಗೂ ಕಷ್ಟ ಆಗುತ್ತೆ, ಇಂಜಿನಿಯರ್ಗಳಿಗೂ ಕಷ್ಟ ಆಗುತ್ತೆ. ಆದ್ರೆ ಏನು ಅಂತಂದ್ರೆ ಅವರು ಬೆಸ್ಟ್ ಟೀಮ್, ಬೆಸ್ಟ್ ಹೆರಿಟೇಜ್ ಇದೆ. ಅವ್ರನ್ನ ಯಾವ್ದು ಕಾರ್ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಲಕ್ಸುರಿ ಬ್ರ್ಯಾಂಡ್ ಅದು ಕಾರ್ ಬ್ರ್ಯಾಂಡ್ಗಿಂತ ಹೆಚ್ಚು ಒಂದು ಫೆರಾರಿ ಅಂತಂದ್ರೆ ಯಾರಿಗೆ ಬೇಕಾದ್ರೂ ಮೋರ್ ದನ್ ಫಾರ್ಮುಲಾ. ಫೆರಾರಿ ಇರಿಟಿವ್ ಅಂದ್ರೆ ಫಾರ್ಮುಲಾಗಿಂತ ಮೇಲಿಟ್ಟಿದ್ದಾರೆ, ಅದಲ್ಲೇ ಇರಬೇಕಾಗುತ್ತೆ. ಬಿಟ್ಟಾಕ್ಬೇಡ. ಈಗ ಫಸ್ಟ್ ರೇಸ್ ಲೂಯಿಸ್ದು ಏನು ಮಾಡಕ್ಕಲ್ಲ, ಪರ್ಫಾರ್ಮ್ ಮಾಡ್ದ, ಅವ್ನು ಔಟ್ ಪರ್ಫಾರ್ಮೇ ಮಾಡ್ದ ಅನ್ಕೊಳ್ಳಿ ಕಾರಣ ಫಸ್ಟ್ ರೇಸ್ ಅಲ್ಲಿ. ಹಂಗೆ ಇನ್ನೊಂದ್ ಕಡೆ ಬಂದ್ರೆ ಚಾರ್ಲ್ಸ್ ಲೆಕ್ಕಿದೆ, ಹುಡುಗ ಫೆರಾರಿನ ಹುಡ್ದಾಗಿಂದ ಓಡಿಸ್ತಾವ, ಮೊನಾಕೋದಲ್ಲಿ ಬೆಳೆದವನೆ, ಮೊನಾಕೋದಲ್ಲಿ ರೇಸ್ ವಿನ್ ಆದವನೆ, ಅವನ ಕಾರಲ್ಲೇ ನೀರು ತುಂಬಿದೆ, ಅವನಿಗೆ ಕಾರ್ ಓಡ್ಸಕ್ ಆಗಿಲ್ಲ. ಇವೆಲ್ಲ ಬಿಟ್ಬೇಡ, ರುಕಿ ಬಂದ್ಬೇಡ. ನಮ್ಮ ಫಸ್ಟ್ ಆಫ್ ಆಲ್ ರುಕಿ ಫರ್ನಾಂಡೋ ಅಲಾನ್ಸೋ, ದ ಇಟರ್ನಲ್ ರುಕಿ. ಎಷ್ಟು ವರ್ಷ ಆದ್ರೂ ಇವತ್ತು 41 ಇಯರ್ಸ್ ಆದ್ರೂ 20 ಇಯರ್ಸ್ ಬರೀ ಫಾರ್ಮುಲಾ 1 ಸ್ಪೆಂಡ್ ಮಾಡಿದ್ರು ಇವತ್ತವರೆಗೂ ರುಕಿ. ಫರ್ನಾಂಡೋ ಅಲಾನ್ಸೋ ಅಂತವ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಹೆಂಗಿರ್ಬೇಕು. ರುಕಿಗಳು ಬರ್ತಾರೆ ಹೊಸ ಫಸ್ಟ್ ರೇಸ್ ಅಲ್ಲೇ ವೆದರ್ ಕಂಡೀಷನ್ಸ್ ಹಿಂಗಿದೆ, ರೇಸಿಂಗ್ ಕಂಡೀಷನ್ಸ್ ಹಿಂಗಿದೆ, ಟ್ರ್ಯಾಕ್ ಅಂತದ್ದು ಆಸ್ಟ್ರೇಲಿಯಾ ಮೆಲ್ಬರ್ನ್ ಟ್ರ್ಯಾಕ್, ಆಲ್ಬರ್ಟ್ ಪಾರ್ಕ್ ಟ್ರ್ಯಾಕ್ ಅಲ್ಲಿ ಫೋಕಸ್ ಅಷ್ಟೇ, ಡ್ರೈ ಕಂಡೀಷನ್ಸ್ ಅಲ್ಲಿ ಅಷ್ಟು ಫೋಕಸ್ ಇರಬೇಕು. ಅಂದ್ರೆ ವೆಟ್ ಕಂಡೀಷನ್ಸ್ ಪ್ಲಸ್ ರೇಸಿಂಗ್ ಮಾಡಬೇಕು ಅಂತ ಇದರಲ್ಲಿ. ಆಮೇಲೆ ಬರ್ತಾರೆ, ಫಿನಿಶಿಂಗ್ ಆಗಲ್ಲ ಸುಮಾರು ರುಕಿಗಳು. ಫಿನಿಶಿಂಗ್ ಮಾಡಿದ್ದೆ 2 ರುಕೀಸ್, ಒಂದು ಆಲಿವರ್ ಮತ್ತೆ ಕಿಮಿ ಆಂಟಿನಲ್ಲಿ ರೇಸೇ ಮಾಡಿದ್ರಲ್ಲ ನಮ್ಮ ಯಾರದು, ಯಾವ ಟೀಮ್ ಅದು, ರೆಡ್ ಬುಲ್ ಶುಗರ್ ಫ್ರೀ ರೆಡ್ ಬುಲ್ ರೇಸಿಂಗ್ ವಿಸಾ ಕ್ಯಾಶ್ ಆಫ್ ರೇಸಿಂಗ್ ಅವರು ಐಸಾಕ್ ಅವ್ನು ರೇಸೇ ಮಾಡಕ್ಕಾಗಲಿಲ್ಲ. ಫಾರ್ಮುಲಾ 2 ಚಾಂಪಿಯನ್, ಫಾರ್ಮುಲಾ 2 ರನ್ನರ್ ಲಾಸ್ಟ್ ಎಷ್ಟು ಅಂತಂದ್ರೆ ಫಾರ್ಮುಲಾ 2 ಅಲ್ಲಿ ಎಷ್ಟು ಅವರು ಮತ್ತೆ ಇನ್ನೊಬ್ಬ ಇವಾಗ ಸಾಬರ್ F1 ಟೀಮ್ ಅಲ್ಲಿ ಗೇಬ್ರಿಯಲ್ ಬಾಟಲೆಟ್ ಅಂದಿದ್ದಾನೆ, ಅವನಿಗೆ ಎಷ್ಟು ಕಾಂಪಿಟೇಟಿವ್ ಇರ್ತಂದ್ರೆ ಲಾಸ್ಟ್ ರೇಸ್ ಆಗತ್ತಂಕನೂ ಅವ್ರಿಗೆ ಹಾಫ್ ಅ ಪಾಯಿಂಟ್, 1 ಪಾಯಿಂಟ್ ಅಲ್ಲ ಹಾಫ್ ಅ ಪಾಯಿಂಟ್ ಅಷ್ಟು ಗ್ಯಾಪ್ ಇದ್ದಿದ್ದು ಅಷ್ಟೇ ಎದುರಿಗೆ. ಆದ್ರೂ ಫೈನಲ್ ರೇಸ್ ಅಲ್ಲಿ ಅವನಿಗೆ ರೇಸ್ ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ, ಅದರಿಂದ ಅವನು ಚಾಂಪಿಯನ್ಶಿಪ್ ಇದಾಗಿದ್ದು. ಆ ಥರ ಆಯ್ತು. ವೆರಿ ಬ್ಯಾಡ್. ಆದ್ರೂ ಸ್ಪೋರ್ಟ್ಸ್ಮನ್ಶಿಪ್ ಎಲ್ಲಿ ಬಂತು ಅಂತಂದ್ರೆ ಅವನ ರೇಸ್ ಫಾರ್ಮೇಶನ್ ಲ್ಯಾಪಲ್ಲಿ ಎಂಡ್ ಆಗಿ ಅವನು ಒಳ್ಳೆ ಮೆಂಟಲಿ ಇದಾಗಿದ್ದಾಗ ಬಂದ್ಬಿಟ್ಟು ಲೂಯಿಸ್ ಹ್ಯಾಮಿಲ್ಟನ್ 7 ಟೈಮ್ ವರ್ಲ್ಡ್ ಚಾಂಪಿಯನ್ ಅವ್ರ ಅಪ್ಪ ಆಗಿ ಆದ್ರೂ ಬಂದ್ಬಿಟ್ಟು ಒಬ್ಬ ಹೊಸ್ದಾಗಿ ಬಂದಿರೋ ರುಕಿಗೆ ಬಂದ್ಬಿಟ್ಟು ಅವರು ಎಂಕರೇಜ್ಮೆಂಟ್ ಕೊಟ್ಟರು. ಅಂತ ಟೈಮಲ್ಲಿ ಅವ್ರು ಗೊತ್ತಿರುತ್ತೆ ಫಾರ್ಮುಲಾ ಟೀಮಿಗೆ ಸೇರ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ಮಾಡೋದು ಗೊತ್ತಿರುತ್ತೆ, ಅವ್ರ ಅಪ್ಪನ ಎಕ್ಸ್ಪೀರಿಯನ್ಸ್ ಮಾಡುತ್ತಾರೆ. ಅಂದ್ರೆ ಅವನಿಗೂ ಒಂದು ಎಂಕರೇಜ್ಮೆಂಟ್ ಬರುತ್ತೆ, ಯಾಕೆಂದ್ರೆ ಅವನು ಹೀರೋದು ಅಪ್ಪ ಬಂದ್ಬಿಟ್ಟು ಅವನಿಗೆ ಎಂಕರೇಜ್ಮೆಂಟ್ ಮಾಡ್ತಿದ್ದಾರೆ, ಅವನಿಗೆ ಸಾಂತ್ವನ ಹೇಳ್ತಿದ್ದಾರೆ ಅಂದ್ರೆ ಅವನಿಗೂ ಒಂಥರ ಮನ್ಸಿನ ಇದು ಮೆಂಟಲಿ ಪ್ರಕಾರ ಹುಡುಗ ಚೆನ್ನಾಗಿ ಓಡ್ತಾನೆ. ಯಾಕಂದ್ರೆ ಹುಡುಗ ಚೆನ್ನಾಗಿ ಓಡ್ತಾನೆ. ಕ್ರಿಕೆಟ್ ಅಲ್ಲಿ ಒಂದು ಫ್ಲಾ ಇದೆ, ಫಸ್ಟ್ ಮ್ಯಾಚ್ ಅಲ್ಲಿ 0 ಹೊಡೆದವರು, ನೆಕ್ಸ್ಟ್ ಮ್ಯಾಚ್ ಸೇಮ್ ಹುಡುಗ ಇಲ್ಲಿ ಫಕ್ ಅಪ್ ಮಾಡೋದು, ನೆಕ್ಸ್ಟ್ ಮ್ಯಾಚ್ ವಿಲ್ ಕಮ್ ಬ್ಯಾಕ್ ಇನ್ ಚೈನಾ. ಅದರಲ್ಲೂ ಏನು ಅಂಡರ್ ಡಾಗ್ ಅಂತ ಬಂದಿತ್ತು ಅಂದ್ರೆ ವಿಲಿಯಮ್ಸ್ P6 ಏನೋ ಟಾಪ್ 5 ಕ್ವಾಲಿಫೈಯಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ P4 ತಗೊಂತಾರೆ. ಆದ್ರೆ ಅದು ಪೆನಾಲ್ಟಿ ಆಗಿ ಹಂಗೆ ಆಗಿ ಮತ್ತೆ ಅವ್ರಿಗೆ P5 ಸಿಗುತ್ತೆ.
ಕಿಮಿ ಆಂಟನಲ್ಲಿ ಇದು ಏನು ಏನೋ ಇದು ಬಿಟ್ಲೆ ಅನ್ಸೇಫ್ ರಿಲೀಸ್ ಅಂತ ಅದು ಸೆಕೆಂಡ್ 5 ಸೆಕೆಂಡ್ ಪೆನಾಲ್ಟಿ ಕೊಡ್ತಾರೆ, ಆಮೇಲೆ ಮತ್ತೆ ಆ ಪೆನಾಲ್ಟಿ ವಾಪಸ್ ತಗೊಳ್ತಾರೆ. ಅದು FI ಯಾವುದು ಅದು ನಡೀತಾನೆ ಇದೆ, ಅದು ಇವಾಗಿಂದ ಏನು ಹೊಸದೇನಲ್ಲ. ಅದು ಮರ್ಸಿಡೀಸ್ ಅಂಡ್ FIA ಪ್ಲೀಸ್ ಲವ್ ಸ್ಟೋರಿ ಅಂತ ಹೋದ್ರೆ ಲಾಸ್ಟ್ ಇಯರ್ ಬೇಜಾನಿದೆ, ಅದಕ್ಕಿಂತ ಮುಂಚೆ ಇದು 2021 ಆಬುಧಾಬಿ ಎಲ್ಲರಿಗೂ ಗೊತ್ತಿದೆ. ಕ್ಯಾನ್ ವಿ ಲೀವ್ ಲ್ಯಾಪ್ ದ ಕಾರ್ ಫಾರ್ ಅದು ಅರ್ಧಂಬರ್ಧ ಲ್ಯಾಪ್ ಕಾರ್ಡ್ಗಳು ಬಿಡ್ತಾರೆ. ಏನು ಮಾಡಕ್ಕಲ್ಲ. ಮರ್ಸಿಡೀಸ್ಗೆ ಹೊಡೆಯಕ್ಕೆ ಫಾರ್ಮುಲಾ 1 ಟೀಮಿಗೆ FIA ಇಷ್ಟ. ಹಂಗೆ ಏನಾದ್ರು ಬಂದ್ರೆ ವಿಲಿಯಮ್ಸ್ ಲೈಕ್ ಸೈನ್ಸ್ ಎಫ್ಡಾಪ್ ಮಾಡೋದು ಅಂದ್ರೆ ಇಟ್ಸ್ ಲೈಕ್ ವಿಲಿಯಮ್ಸ್ ಹೋದ ವರ್ಷ ನೋಡಿ ಈ ವರ್ಷ ತುಂಬಾ ಡಿಫರೆನ್ಸ್ ಇದೆ. ಎಲ್ಲರೂ ಟೆಸ್ಟಿಂಗ್ ಬಂದಾಗ ಏನಂತ ಅನ್ಕೊಂಡು ಇದು ಟ್ರ್ಯಾಕ್ ಸ್ಪೆಸಿಫಿಕ್ ಟ್ರ್ಯಾಕಿಗೋಸ್ಕರ ಅವ್ರು ಟೆಸ್ಟಿಂಗ್ ಇದಕ್ಕೋಸ್ಕರ ಆಗಿದೆ ಸ್ಪೆಸಿಫಿಕ್. ಇಲ್ಲಿ ಬಂದ್ಬಿಟ್ಟು ವೆಟ್ ಕಂಡೀಷನ್ಸ್, ವೆಟ್ ಇಂದ ಡ್ರೈ ಇಂದ ವೆಟ್ ಆಲ್ಸೋ ಅಂತ 7 ಟೈಮ್ ವರ್ಲ್ಡ್ ಚಾಂಪಿಯನ್ ಲೂಯಿಸ್ ಹ್ಯಾಮಿಲ್ಟನ್ ಫೆರಾರಿನ ಹಿಂದ್ಗಡೆ ಕಾಂಪಿಟೇಟಿವ್ ಅದು ವಿತಿನ್ DRS ಝೋನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಇಡೀ ರೇಸ್ 57 ಲ್ಯಾಪ್ ರೇಸ್ ನ ಅಂತಂದ್ರೆ ಅದು ಜೆನ್ಯೂನ್ ಬೇಸ್ ಆಗಿದೆ ಅವ್ರ ಕಾರ್ ಪೇಸ್ ಇನ್ನೊಂದ್ ಕಡೆ ಡ್ರೈವರ್ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ಡ್ ಪಾರ್ಟ್ನರ್ಸ್. ಕಾರ್ ಪ್ರಾಬ್ಲಮ್ ಇಂದ ಸೈನ್ಸ್ ಅವ್ರ ರೇಸ್ ಫಿನಿಶ್ ಮಾಡಕ್ ಆಗ್ಲಿಲ್ಲ. ಬಟ್ ಸೈನ್ಸ್ ವಾಸ್ ನಾಟ್ ಸ್ಯಾಡ್. ಸೈನ್ಸ್ ಬೇಜಾರಲ್ಲಿಲ್ಲ. ಅವ್ರದ್ದು ಕ್ರೂಷಿಯಲ್ ಏನ್ ಕಂಡೀಷನ್ಸ್ ಅಂತಂದ್ರೆ ಇದು ಜೇಮ್ಸ್ ವಾಲ್ಸ್ ಆಮೇಲೆ ಅವ್ರದ್ದು ಟೀಮ್ ಪ್ರಿನ್ಸಿಪಲ್ ಆಮೇಲೆ ಹೇಳಿದ್ರು ಅವರು ಕರೆಕ್ಟ್ ಟೈಮಿಗೆ ವೆದರ್ ರಿಪೋರ್ಟ್ ಮಾಡಿ ಅವ್ರದ್ದು ರೇಸ್ ಎಂಡ್ ಆದ್ರೂ ಇದು ಕ್ರಾಶ್ ಆಗಿ ಆದ್ರೂ ಟೀಮ್ಮೇಟ್ ಒಳ್ಳೆ ಪಾಯಿಂಟ್ಸ್ ಅಲ್ಲಿ ಫಿನಿಶ್ ಆಗಬೇಕು ಅಂತ ಕರೆಕ್ಟ್ ಟೈಮಿಗೆ ಇಂಥ ಟೈಮಿಗೆ ಅವ್ರನ್ನ ಪಿಟ್ ಮಾಡಿ ಅಂತ ಹೇಳಿ ಅದೇ ಟೈಮಿಗೆ ಪಿಟ್ ಮಾಡಿಸಿ ಟೈರ್ ಚೇಂಜ್ ಟೈರ್ ಅಡ್ವಾಂಟೇಜ್ ಮತ್ತೆ ಗ್ರಿಪ್ ಪ್ಲೇಸ್ ಅಡ್ವಾಂಟೇಜ್ ಕೊಟ್ಟು ಅವರಿಗೆ ಒಳ್ಳೆ ಸ್ಕೋರ್ ಆಯ್ತು. ಲಾಸ್ಟ್ ಇಯರ್ ಅಷ್ಟೆಲ್ಲ ಮಾಡಿದ್ರು ಅವ್ರು ಲಾಸ್ಟಿಗೆ ಎಷ್ಟು 27 to 30 ಪಾಯಿಂಟ್ಸ್ ಅಷ್ಟೇ ಅವ್ರು ಫಿನಿಶ್ ಮಾಡಿದ್ದಾರೆ. ಅಲ್ಲಿ ಫಸ್ಟ್ ರೇಸಿಗೆ ಬಂದ್ಬಿಟ್ಟು 10 ಪಾಯಿಂಟ್ಸ್ 12 ಪಾಯಿಂಟ್ಸ್ ಸ್ಕೋರ್ ಮಾಡಿ ಆಮೇಲೆ 10 ಪಾಯಿಂಟ್ಸ್ ಅದನ್ನ ಆದ್ರೂ ಅವರಿಗೆ ಅದೇ 10 ಪಾಯಿಂಟ್ಸ್ ಇಸ್ ಬ್ಯಾಕ್ ಮಿಡ್ಫೀಲ್ಡ್ ಟೀಮಿಗೆ ದೊಡ್ಡದು. ಫನ್ ಫ್ಯಾಕ್ಟ್, ವಿಲಿಯಮ್ಸ್, ಆಸ್ಟನ್ ಮಾರ್ಟಿನ್, ಕಿಕ್ಸಾಮ ಅವ್ರ ಎಬೋ ಫೆರಾರಿ ಇನ್ ಪಾಯಿಂಟ್ಸ್. ಅಲ್ಲೇ ಯೋಚನೆ ಮಾಡೋದು ಏನಿಲ್ಲ. ಈಗ ಕಿಕ್ಸಾಮ ಬಂದ್ಬಿಡ ಒಬ್ಬನೇ ರೇಸ್ ಫಿನಿಶ್ ಮಾಡಿದ್ರು. ಈಗ ಮಿಲ್ಕ್ ಕೇಳಿದ್ರು. ಆಮೇಲೆ ಲೆಜೆಂಡ್ರಿ ಲ್ಯಾನ್ಸ್ ಸ್ಟ್ರೋಲ್ ಫಿನಿಶ್ ಮಾಡಿದ್ದಾರೆ. ಹಳೆ ಇದೆ ಇಸ್ ಟೀಮ್ಮೇಟ್ ರುಕಿ ಫಿನಿಶ್ ಮಾಡಕ್ಕಾಗಿಲ್ಲ. ಫರ್ನಾಂಡೋ ಅಲೋನ್ಸೋ ಫಿನಿಶ್ ಮಾಡಲ್ಲ. ಲಾಸ್ಟ್ ಟೈಮ್ ರೇಸ್ ಅಲ್ಲಿ ಒಳ್ಳೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಲ್ಲಿ ರೇಸ್ ಫಿನಿಶ್ ಮಾಡಿದ್ದು ಅಂತಂದ್ರೆ 2019 ಟರ್ಕಿ ಅವಾಗ ರೀಚ್ ಚೆನ್ನಾಗಿತ್ತಲ್ಲ ಅವಾಗ. ಇವಾಗ ರೇಸಿಂಗ್ ಪಾಯಿಂಟ್ ಅಂತ ಇತ್ತು. ಬೆಸ್ಟ್ ಯಾರು ಗೊತ್ತಿಲ್ಲ. ನನ್ನ ಫೇವರೇಟ್ ಡ್ರೈವರ್ ಲಾಸ್ಟ್ ಇವತ್ತು ಇನ್ನೂ ಇದಾಗಿ ಬಂದಿದ್ದು ಅಂತಂದ್ರೆ ಕಿಕ್ ಸಾಬರ್ ನಿಕೋ ಹುಲ್ಕನ್ಬರ್ಗ್ ಒಳ್ಳೆ ಲಾಸ್ಟು ಪ್ರೀ ಸೀಸನ್ ಟೆಸ್ಟಿಂಗ್ ಟೈಮಲ್ಲಿ ಲಾಸ್ಟ್ ಅಂತ ಎಲ್ಲ ಹೇಳಿ ಅವ್ರು ಅದು ಬಂದ್ಬಿಟ್ಟು ಇವಾಗ 6 ಪಾಯಿಂಟ್ಸ್ ಒಬ್ಬನೇ. ನನ್ನ ಪ್ರಕಾರ ನಿಕೋ ಹುಲ್ಕನ್ಬರ್ಗ್ ಒಳ್ಳೆ ಕಾರ್ ಕೊಟ್ಟರೆ ಹುಡುಗ ತೋರಿಸ್ತಾನೆ. ಹುಡುಗ ಇದ್ದಂತ ರೇಸ್ ವಿನ್ ಆಗಿಲ್ಲ. ಅವನಿಗೆ ಫೆರಾರಿ ಪೋಡಿಯಂ ಅಲ್ಲೂ ಬಂದಿಲ್ಲ. ಒನ್ ಆಫ್ ದಿ ಓಲ್ಡೆಸ್ಟ್ ಡ್ರೈವರ್ ಆಗಿ ಪೋಡಿಯಂ ಅಲ್ಲಿ ಫಿನಿಶ್ ಆಗಿದ್ರು. ಒನ್ ಆಫ್ ದಿ ಲಾಂಗೆಸ್ಟ್ ಕರಿಯರ್ ಇದ್ದುವೆ ಪೋಡಿಯಂ ಅಲ್ಲಿ ಫಿನಿಶ್ ಮಾಡಿದಂತ ಡ್ರೈವರ್ ನಿಕೋ ಹುಲ್ಕನ್ಬರ್ಗ್. ನನ್ನ ಪ್ರಕಾರ ಟೀಮ್ ಆಫ್ ದಿ ಡೇ ಅಂದ್ರೆ ಮರ್ಸಿಡೀಸ್. ಕಳ್ಳ ಮಕ್ಕಳು ಮೇಲ್ಮೇಲಕ್ಕೆಲ್ಲ ಮುಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರು. ಹುಡುಗ ಯಾವಾಗ P3 ಆದ ಅಲ್ಲಿ ಯಾವಾಗ ಒಂದು P4 ಬಂದ ಯಾರಿಗೂ ಗೊತ್ತಿಲ್ಲ. ಕಿಮ್ಮಿ ಆಂಟನಲ್ಲಿ ಡ್ರೈವ್ ವೆರಿ ಗುಡ್. ಆದ್ರೆ ನನ್ನ ಪ್ರಕಾರ ಇವತ್ತು ಡ್ರೈವರ್ ಆಫ್ ದಿ ಡೇ ಕಿಮ್ಮಿ ಆಂಟನಲ್ಲಿ ಕೊಡ್ಬೇಕು. ನೋಡು ಮೆಕ್ಲಾರನ್ ಮುಂದೆ ಇತ್ತು. ಮೆಕ್ಲಾರನ್ ಹ್ಯಾಸ್ ಅ ರೇಸ್ ಪೇಸ್, ಮೆಕ್ಲಾರನ್ ಹ್ಯಾಸ್ ಅ ಸ್ಟ್ರಾಟಜಿ. ಅವರಿಬ್ರು ಡ್ರೈವರ್ಸ್ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಟಾಪ್ ಟೀಮ್ ಆಗಿ ಅಂಡರ್ ದಿ ಪ್ರೆಷರ್ ಇದ್ದು ಎಕ್ಸ್ಪೀರಿಯನ್ಸ್ ಇದ್ದು ಅಷ್ಟು ಹೆರಿಟೇಜ್ ಇದ್ದು ಆದ್ರೂ ಅವರು ಮಾಡಿದ್ದಾರೆ. ಆದ್ರೆ P16 ಅಲ್ಲಿ ಇದ್ದು P16 ಇಂದ ಬಂದ್ಬಿಟ್ಟು P4 ಫಿನಿಶ್ ಮಾಡ್ತೀನಿ, P5 ಫಿನಿಶ್ ಮಾಡ್ತೀನಿ ಅಂತಂದ್ರೆ ಅದು ತುಂಬಾ ದೊಡ್ಡ ವಿಷಯ. ಅದು ಅಂತ ಕಂಡೀಷನ್ಸ್ ಅಲ್ಲಿ. ಬಟ್ ಮರ್ಸಿಡೀಸ್ ಟೀಮ್ ಅವ್ರಿಗೆ ಕುತ್ಕೊಂಡು ಇವನಿಗೆ ಎಕ್ಸ್ಪ್ಲೈನ್ ಮಾಡೋದು ವೈಟ್ ಲೈನ್ ಮೇಲೆ ಓಡಿಸ್ಬೇಡ ಇಂಥ ಸಣ್ಣ ಪುಟ್ಟದೆಲ್ಲ ಪಾಯಿಂಟ್ಸ್ ಹೇಳಿದಾಗ ಒಬ್ಬ ರುಕಿಗೆ ಹೆಲ್ಪ್ ಆಗುತ್ತೆ. ಬೇರೆ ರುಕಿ ನೋಡಿ ಈ ರುಕಿಗಳು ಏನು ಮಾಡಕ್ಕಾಗಲ್ಲ. ಮರ್ಸಿಡೀಸ್ ವಾಸ್ ಅ ಬೆಸ್ಟ್ ಟೀಮ್. ಈಗ ಇಡೀ ಫೆರಾರಿ ಸೋ ಕಾಲ್ಡ್ ಫೆರಾರಿ ಲೂಯಿಸ್ ಫ್ಯಾನ್ಸ್ ಈಗ ಬೇಜಾರಾಗ್ತಿರ್ತಾರೆ. ಟೋಟೋ 4 ಹೊಡೆದಿರ್ತಾರೆ. ಟೋಟೋ ಕಾಲ್ ಲೂಯಿಸ್ ಬ್ಯಾಕ್, ಬಟ್ ಫೆರಾರಿ ಕಳ್ಸ. ಅದಾದ್ಮೇಲೆ ನೆಕ್ಸ್ಟ್ ಬರೋಣ ದಿ ರೆಡ್ ಬುಲ್ ಕಾರ್ ಹಿಂಗೆ ಇದ್ರು ಡ್ರೈವರ್ ಬೆಸ್ಟ್. ಇನ್ನೊಬ್ಬ ಡ್ರೈವರ್ ಇಲ್ಲಿಂದ 2 ಸೀಸನ್ ಕಾಣಿಸ್ತಿಲ್ಲ. ಹೋದ ವರ್ಷ ಆಗಲಿಲ್ಲ.
ಚೆಕೋ ಎಲ್ಲಿದ್ದ ಅಂತ ಚೆಕೋ ಎಲ್ಲಿದ್ದ ಅಂತ ಗೊತ್ತಿಲ್ಲ. ಹಂಗೆ ಈ ವರ್ಷಕ್ಕೆ ಬಂದ್ರೆ ಪಾಪ ಹುಡುಗ ಎಲ್ಲಿ ಕ್ರಾಶ್ ಆದ ಏನಾದ ಹೊಸ ಟ್ರ್ಯಾಕು ಒಂಥರ ರುಕಿ 11 ರೇಸ್ ಸ್ಟಾರ್ಟ್ಸ್ ಇದ್ರು ಲಾಸ್ಟ್ 2 ಸೀಸನ್ಸ್ ಅಲ್ಲಿ ಎಂಡಿಂಗು ಟೈಮ್ ಸೀಸನ್ ಎಂಡಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡೋದು ಓಕೆ. ಆದರೆ ಏನು ಅಂತಂದ್ರೆ ಬಂದು ಅವನಿಗೆ ಫಸ್ಟ್ನೇ ರೇಸೇ ಹಿಂಗಿದ್ದು ಆಲ್ಬರ್ಟ್ ಪಾರ್ಕ್ ಅದು ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ. ಆ ರೈನಿಂದು ಡಾಟಾ ಇಲ್ಲ ಏನು ಇಲ್ಲ ಅವ್ನಿಗೆ ಫೋಕಸ್ ಮಾಡೋಕ್ಕೆ. ಅದು ಈ ಜನರೇಷನ್ ಕಾರ್ಸಲ್ಲಿ ಯಾವತ್ತು ಬೆಟ್ಟಿಂದ ಇದರಲ್ಲಿ ಪರ್ಫಾರ್ಮ್ ಮಾಡೋದು ತುಂಬ ಕಷ್ಟ. ಆಲ್ಬರ್ಟ್ ಪಾರ್ಕ್ ಏನು ಸ್ಟ್ರೀಟ್ ರೇಸ್, ಒಂದು ಸ್ಟ್ರೀಟ್ ರೋಡ್ ಇರೋದನ್ನ ಎತ್ಕೊಂಡ್ಬಿಟ್ಟು ರೇಸಿಗೋಸ್ಕರ ಒಂದು ವಾರದಲ್ಲಿ ರೆಡಿ ಮಾಡ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ CIA ಕ್ಲೀನಾಗಿ ಪ್ಲಾನ್ ಮಾಡೋಕ್ಕಾಗಿರಲ್ಲ. ಕ್ಲೀನಾಗಿ ಸೂಪರ್ ಎಲಿವೇಶನ್ ಇರಲ್ಲ, ಕರ್ವ್ ಇರಲ್ಲ, ಅವೆಲ್ಲ ಇರಲ್ಲ. ನಾರ್ಮಲ್ ರೋಡ್ ಇರುತ್ತೆ, ಅಲ್ಲಿ ಕುತ್ಕೊಂಡು ರೇಸ್ ಮಾಡೋದು, ಓಡಿಸೋದು ಕಾರ್ 300 ಕಿಲೋಮೀಟರ್ ಪರ್ ಅದು ಬೆಟ್ಟಲ್ಲಿ ಅಂದರೆ ಇಟ್ಸ್ ಡಿಫಿಕಲ್ಟ್. ಅವ್ನು ಟ್ರೈ ಮಾಡ್ದ, ಬಟ್ ಇಲ್ಲಿ ತನಕ ಚೆಕೋ, ರಿಕಾರ್ಡೋ, ಅಲಾನ್ಸೋ ಅಂತಿದ್ದೀನಿ, ಇವನು ಪಿಯರ್ ಗ್ಯಾಸ್ಲಿ ಇವ್ರ ತರ ಇವನು ಆಗ್ಬಿಟ್ಟಾದ್ರೆ ಇಟ್ ಇಸ್ ಅ ಕರ್ಸ್ ಆಫ್ ಸ್ಪೆಸಿಫಿಕ್ ಅವ್ರು ಡ್ರೈವಿಂಗ್ ಸ್ಪೆಸಿಫಿಕ್ ಕಾರೇ ಮಾಡ್ತಿದ್ದಾರೆ. ಈಸ್ ಆಲ್ಸೋ ಓಕೆ ವಿತ್ ದಟ್. ನಾನು ಯಾರೇ ಇದೆ ಅಡಾಪ್ಟ್ ಆಗಬೇಕು ಅಂತ ಅವನು ಹೇಳ್ತಾನೆ. ಬಟ್ ಕಾರ್ ನನಗೆ ಫುಲ್ ಮ್ಯಾಕ್ಸಿಗೋಸ್ಕರ ಮಾಡಿಬಿಟ್ಟು ಇಲ್ಲಿ ಈ ಥರ ಎಫ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್. ಬಟ್ ಮ್ಯಾಕ್ಸ್ ಒಂದು ಮೂಮೆಂಟ್ ಅನ್ನಿಸ್ತು ಹುಡುಗ ಹೊಡಿತಾನೆ, ಬಟ್ ಅವನು ಬಾಟಮ್ ರೇಸ್ ವಿಕ್ಟ್ರಿ ಕೈಯಲ್ಲಿ ಇತ್ತು. ಆದ್ರೆ ಏನು ಅಂತಂದ್ರೆ ಮ್ಯಾಕ್ಸ್ ರೇಸ್ ಆದ್ಮೇಲೆ ಇಂಟರ್ವ್ಯೂ ಹೇಳಿದ್ದು ಅದೇ, ನಮ್ದು ಕಾರಿಂದು ಟೈರ್ಸ್ ಡಿಗ್ರೇಡೇಷನ್ ಜಾಸ್ತಿ ಇದೆ, ಓವರ್ ಹೀಟ್ ಬೇಗ ಆಗುತ್ತೆ ನಮ್ಮ ಕಾರಿನ ಟೈರ್ಗಳು. ಅದರಿಂದ ನನಗೆ ಏನಾಗುತ್ತೆ ಮೇಂಟೈನ್ ಮಾಡಕ್ ಆಗಲ್ಲ, ಸ್ಟೇಬಲ್ ಆಗಿರಲ್ಲ ಕಾರು ಅಂತಾನೆ ಅನ್ಸಿದ್ದು. ಲಾಟ್ ಆಫ್ ಅಡ್ರೆನಲಿನ್, ಲಾಟ್ ಆಫ್ ರೆಡ್ ಬುಲ್ ಲೀಡ್ ಯು ನೋಡ್ ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಬರೋದು ಮೆಕ್ಲಾರನ್. ಫಸ್ಟ್ ಅಲ್ಲೇ ಮಾತಾಡೋದು ಎಸ್ಪೆಷಲಿ ಮೆಕ್ಲಾರನ್. ಹೌದು ಇವತ್ತು ಲ್ಯಾಂಡನ್ ನಾರಿಸ್ ರೇಸ್ ವಿನ್ ಆಗಿದೆ, ಆದ್ರೆ ಫೀಲ್ ಅಂತಂದ್ರೆ ಆಸ್ಕರ್ ಪಿಯಾಸ್ಟ್ರಿ ಬಾಯ್ ವಾಸ್ ಅಟ್ 2 ಟೀಮ್ಮೇಟ್ ಮಾಡಿದ ಫಸ್ಟ್ ಮಿಸ್ಟೇಕ್ ಇಂದ ಇವ್ರಿಗೂ ಫೋಕಸ್ ಇದಾಗಿ ಎಷ್ಟು ಫೋಕಸ್ ಅಲ್ಲಿ ಇರ್ತಾರೆ ಒಂದು ಸಣ್ಣ ಇದ್ದದವ್ರಿಗೆ ಡೈವರ್ಟ್ ಮಾಡ್ಬಿಡುತ್ತೆ. ಆ ಇದರಿಂದ ಅವ್ರು ಫೋಕಸ್ ಹೋಯ್ತು, ಫೋಕಸ್ ಆಗಿ ಅವನು ಟ್ರ್ಯಾಕ್ ಇಂದ ಹೊರಗೆ ಬಂದ್ಬಿಟ್ಟ. ಆದ್ರೆ ಅವನಿಗೆ ಆಮೇಲೆ ಮತ್ತೆ ಜಾಯ್ನ್ ಆಗಕ್ಕೆ ತುಂಬಾ ಕಷ್ಟಪಟ್ಟು ಫಾರ್ಮುಲಾ 1 ಕಾರಲ್ಲಿ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸ್ಪೀಡ್ ಆಗಿ ಫಾರ್ವರ್ಡ್ ಆಗಿ ಹೋಗುತ್ತೆ, ಆದ್ರೆ ರಿವರ್ಸಿಗೆ ಆಗಲ್ಲ, ಮಾಡಕ್ಕೆ ಆಗಲ್ಲ ಅದನ್ನ. ಯು ನೀಡ್ ಟು ಪ್ರಿಪೇರ್ ಬ್ಲಾಕ್ ಪಾರ್ಕ್. ಬಟ್ ಲೈಕ್ ಒಬ್ಬ ಆಸ್ಟ್ರೇಲಿಯನ್ ವಿನ್ ಆಗೋದು ಯಾವತ್ತೂ ಆಗಿರಲಿಲ್ಲ, ಬಟ್ ಈ ಹ್ಯಾಡ್ ಅ ಚಾನ್ಸ್. ಅವನ ಕೈಯಿಂದ ಅವನು ಎಫ್ಟಾಪ್ ಮಾಡ್ಕೊಂಡ. ಇಟ್ಸ್ ಅ ಟಿಪಿಕಲ್ ಮೆಕ್ಲಾರನ್ ಡ್ರೈವರ್ಸ್ ಬಂದ್ರೆ ಪ್ರೆಷರ್ ಇತ್ತು ಅಂತ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಇಬ್ರಿಗೂ ಆಗಲ್ಲ. ಇಬ್ರಿಗೂ ಹೇಳ್ತೀನಿ, ಏನಾದ್ರು ಫೆರಾರಿ, ಮರ್ಸಿಡೀಸ್ ಮತ್ತೆ ರೆಡ್ ಬುಲ್ ಹಿಂದೆ ಇತ್ತು ಅನ್ಕೋ, 3 ಜನ ಹಿಂದೆ ಇಬ್ರು ಕಕ್ಕ ಬಿಕ್ಕ ಮಾಡ್ಕೋತಾರೆ, ಮುಂದೆ ಓಡಿಸೋದೇ ಇಲ್ಲ. ಅಯ್ಯೋ ಹಿಂದೆಲ್ಲ ಲೂಯಿಸ್ ಅಂತ ಹೇಳ್ಬಿಟ್ಟು ಆಡ್ಕೊಂಡು ಕೂತ್ಕೋತಾರೆ. ಬಟ್ ಇಬ್ರಿಗೆ ಏನಂದ್ರೆ ಪೀಸ್ ಆಗಿ ಓಡ್ಸಕ್ ಬಿಡ್ಬೇಕು, ಹಂಗೆ ಮಾಡ್ಬೇಕು. ಅದಕ್ಕೆ ಲ್ಯಾಂಡನ್ ನಾರಿಸ್ಗೂ ಲಾಸ್ಟಿಗೆ ಹೇಳ್ತಿದ್ದೆ, ಡೋಂಟ್ ಓವರ್ ಡ್ರೈವ್ ಅಂತ ಅಂದ್ರು ಟೀಮ್ ಆಗಲಿ ರೇಡಿಯೋದಲ್ಲಿ. ಏನಕ್ಕೆ ಅಂತಂದ್ರೆ ಲ್ಯಾಂಡನ್ ನಾರಿಸ್ ಅಂಡರ್ ದಿ ಪ್ರೆಷರ್ ತುಂಬಾ ಮಿಸ್ಟೇಕ್ಸ್ ಮಾಡೋದು ಜಾಸ್ತಿ. ನೋಡ್ಬೋದು ನೀವು 2021 ಸಾಚಿ ರಷ್ಯಾದಲ್ಲಿ ನೋಡ್ಬೋದು, ಅಥವಾ ಲಾಸ್ಟ್ ಇಯರ್ ಬ್ರೆಜಿಲಲ್ಲಿ ನೋಡ್ಬೋದು. ಇಟ್ ವಾಸ್ ಲೈಕ್ ಕಾಮಿಡಿ ಅನ್ಕೋ. ಮೆಕ್ಲಾರನ್ ಒಳ್ಳೆ ರೇಸ್ ಪೇಸ್ ಇತ್ತು, ವಿನ್ ಆಗ್ಬೋದಾಗಿತ್ತು, ಕ್ವಾಲಿಫೈರ್ ಹೊಡಿತಿದ್ರು, ರೇಸಲ್ಲಿ ಒಳ್ಳೆ ರೇಸ್ ಪೇಸ್ ಇತ್ತು. ಏನು ಅಂದ್ರೆ P1 ಹಿಂಗ ರೇಸ್ ಶುರು ಆಗ್ಬೇಕು, ಟರ್ನ್ 1 ಮ್ಯಾಕ್ಸ್ ವರ್ಸ್ಟಾಪನ್ ವಾಸ್ ಲೀಡಿಂಗ್, ಹಿಂಗ ಆಗ್ಬಿಡೋದು. ಈ ವರ್ಷ ಹಂಗೆ ಆಗೋದು ಅನ್ಕೊಂಡಿದ್ದೆ, ಬಟ್ ಇಟ್ ವಾಸ್ ನಾಟ್ ರೇಸ್. ಯಾಕಂದ್ರೆ ಇಬ್ರು ಡ್ರೈವರ್ಸ್ ಬಾಟಮ್ ಮಾಡೋದು. ಇಟ್ ವಾಸ್ ವೆರಿ ಗುಡ್ ರೇಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ತರ ಇತ್ತು, ಕ್ರಾಶ್ ಇತ್ತು, ಮಳೆ ಇತ್ತು, ವೆದರ್ ಇತ್ತು, ಒಳ್ಳೊಳ್ಳೆ ಓವರ್ಟೇಕ್ಗಳಿತ್ತು, ಒಳ್ಳೊಳ್ಳೆ ಇದಿತ್ತು. ಆಸ್ಕರ್ ಪಿಯಾಸ್ಟ್ರಿ P10 ಅಲ್ಲಿ ಲಾಸ್ಟ್ ಇಂದ ಬರ್ಬೇಕಾದ್ರೆ ಲೂಯಿಸ್ ಹ್ಯಾಮಿಲ್ಟನ್ ಓವರ್ಟೇಕ್ ಮಾಡಿದಾಗ ಒಳ್ಳೆ ಓವರ್ಟೇಕ್, ಡ್ರೈವರಲ್ಲೇ ಆ ಕಾರ್ನರ್ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಅಂತಂದ್ರೆ ಬೆಟ್ಟಲ್ಲಿ ಓವರ್ಟೇಕ್ ಮಾಡೋದು. ನೋಡೋಣ ಇಡೀ ಸೀಸನ್ ಏನ್ ಮಾಡ್ತಾರೆ. ಸೀಸನ್ ಬಗ್ಗೆ ಬಂದ್ರೆ ಫಸ್ಟ್ನೇ ರೇಸೇ ಹಿಂಗಿದೆ, ಇಷ್ಟು ಕ್ಲೋಸ್ ಆಗಿ ಇಷ್ಟು ಇದಾಗಿದೆ. ನೆಕ್ಸ್ಟ್ ಶಾಂಘೈ ನೆಕ್ಸ್ಟ್ ಶಾಂಘೈ ಟರ್ನ್ 1, ಅದರಲ್ಲೂ ಅಷ್ಟು ದೊಡ್ಡ ಟರ್ನ್ 1 ಗೊತ್ತಿರಲ್ಲ. ಶಾಂಘೈ ಟರ್ನ್ 1 ವಾಸ್ ಆ ಟರ್ನ್ 1 ಒಂದ್ಸತಿ ನೋಡಿ, ಅದ್ರ ಟರ್ನ್ ಅನ್ನಲ್ಲ ನಮ್ಮ ಕಡೆ, ಮಗ ಟ್ರಂಕು ಅಂತಾರೆ, ಅದು ಬಿಟ್ಟ ರೇಸ್ ಮುಗೀತು, ಒಂದು ರೇಸ್ ಮುಗೀತು,
ಅಕಾರ್ಡಿಂಗ್ ಟು ಯು ಯಾರು ಡ್ರೈವರ್ ಚಾಂಪಿಯನ್ಶಿಪ್ ಕನ್ಸ್ಟ್ರಕ್ಷನ್ ಚಾಂಪಿಯನ್ಶಿಪ್ 1 2 3 1 2 ಕನ್ಸ್ಟ್ರಕ್ಟರ್ಸ್ ಅಂತ ಹೋದ್ರೆ ಲಾಸನ್ ಲಿಯಮ್ ಲಾಸನ್ ಇದೇ ತರ ಕಂಟಿನ್ಯೂ ಮಾಡಿದ್ರೆ ರೆಡ್ ಬುಲ್ ಅಲ್ಲಿ ಕನ್ಸ್ಟ್ರಕ್ಟರ್ಸ್ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಮರ್ಸಿಡೀಸ್ ಗೆಲ್ಬಹುದು, ಯಾಕಂದ್ರೆ ಮರ್ಸಿಡೀಸ್ ಇವಾಗ ಮತ್ತೆ ತುಂಬಾ ಕ್ಲೋಸ್ ಇದೆ. ಯಾಕಂದ್ರೆ ಎಷ್ಟು ಇವರು ಮೆಕ್ಲಾರನ್ ಅವರು 27 ಪಾಯಿಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ, 27 ಇಬ್ಬರ ಹತ್ರನೂ 27 ಟೈ ಇದೆ ಟಾಪ್ 2 ಅಲ್ಲಿ. ಅದಕ್ಕೆ ಮರ್ಸಿಡೀಸ್ಗೆ ಆಪ್ಷನ್ ಇದೆ ಈ ಸತಿ. ಇದೇ ತರ ಕಂಟಿನ್ಯೂ ಕನ್ಸಿಸ್ಟೆನ್ಸಿ ಇದೇ ತರ ಮೇಂಟೈನ್, ಈ ರೇಸಲ್ಲಿ ಏನು ಮಾಡಿದ್ರು ಅದೇ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಇದು ಮೆಕ್ಲಾರನ್ಗೂ ಅವಕಾಶ ಇದೆ. ಆದರೆ ಮೆಕ್ಲಾರನ್ ತರನೇ ಇದು ಮರ್ಸಿಡೀಸ್ಗೂ ಅವಕಾಶ ಇದೆ. ಆದರೆ ಇದೇ ಗ್ಯಾಪಲ್ಲಿ ಏನಾದ್ರು ಈ ಸೀಸನ್ ಮೂವ್ ಆಗ್ತಾ ಏನಾದ್ರು ಲಾಸ್ಟ್ ಇಯರ್ ಮೆಕ್ಲಾರನ್ ಏನು ಮಾಡ್ತು ಅದೇ ತರ ಏನಾದ್ರು ರೆಡ್ ಬುಲ್ ಅವ್ರು ಏನಾದ್ರು ಮಾಡಿದ್ರ ಅವಾಗ ಏನಾದ್ರು ನಮ್ಮ ಬ್ರೇಕಿಂಗ್ ಆರ್ಡರ್ ಚೇಂಜ್ ಆಗುತ್ತೆ. ಮೆಕ್ಲಾರನ್ ಅವ್ರ ಕಾರ್ ಮೇಲೆ ಸುತ್ತಿ ಬಿಡಿಸ್ಕೊತಾರೆ. ಈ ಪಪಾಯ ರೋಲು ಮ್ಯಾಂಗೋ ರೋಲ್ ಅಲ್ಲಿ ಏನು ಅಂದ್ರೆ ಮರ್ಸಿಡೀಸ್ ಕ್ಲಿಯರ್ ಆಗಿದೆ. ಡ್ರೈವರ್ 1 ಇಸ್ ಜಾರ್ಜ್ ರಸೆಲ್, ಟೀಮ್ ಅಲ್ಲಿ ಸಪೋರ್ಟ್. ರೆಡ್ ಬುಲ್ ಬಂದ ವರ್ಸ್ಟಾಪನ್ ಲಾಸ್. ಫೆರಾರಿ ಬಿಡು, ಅವರಿಬ್ರು ಇನ್ನೂ ಫಂಕ್ಟರ್ ಆಗಿದ್ದಾರೆ. ಮರ್ಸಿಡೀಸ್ ಅವರಿಬ್ರು ಟಾಪ್ 1 ಟೀಮ್, ಟಾಪ್ 2 ಡ್ರೈವರ್ಸ್ ಅವರಿಬ್ರು ಫೋರ್ಸ್ ಮಾಡೋದು ಅಂದ್ರೆ ಇವರಿಗೆ ಲಾಸ್ಟ್ ಗೇಮ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವನು ಮುಂದೆ ಕಳಿಸ್ಬೇಕು, ಅವನು ಮುಂದೆ ಕಳಿಸ್ಬೇಕಂತ ಏನ್ ಮಾಡ್ಕೊತಾರೆ ಇಬ್ರು. ಏನಿಲ್ಲ, ನಿಕೋ ರೋಸ್ಬರ್ಗ್ ಅಂಡ್ ಹ್ಯಾಮಿಲ್ಟನ್ ಕತೆ ಆನೊಂದು ತೀರ ಇವನೊಂದು ತೀರದಲ್ಲಿ ಮುಗಿಸ್ತಾರೆ. ಅದ್ರಲ್ಲೂ ಆಸ್ಕರ್ ಪಿಯಸ್ಟ್ರೋನ್ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಫಸ್ಟ್ನೇ ರೇಸಲ್ಲಿ ಫಸ್ಟ್ನೇ ಇದ್ರು, ಇನ್ನು ಅರ್ಧ ರೇಸ್ ಮುಗಿದಿಲ್ಲ, ಆಲ್ರೆಡಿ ಟೀಮ್ ಆರ್ಡರ್ಸ್ ಹೋಲ್ಡ್ ದ ಪೊಸಿಷನ್ ಅಂತ ಅವನಿಗೆ ಅಂತಿದ್ದಾರೆ. ಅವನಿಗೆ ಗುರಿ ಅಲ್ಲ. ಆಮೇಲೆ ಡ್ರೈವ್ ಟು ಸರ್ವೈವ್ ನೋಡಿದ್ರೆ ನಿಮಗೆ ಝ್ಯಾಕ್ ಪ್ರೋ ನೋಡಿದ್ರೆ ಇಟ್ ಈಸ್ ಲ್ಯಾಂಡನ್ ನಾರಿಸ್ ಎರಾ ಅಂತಂತಾರೆ. ಯಾರೋ ಮುಗಿಸ್ಕೊಳಂತಿದ್ರೆ ಒನ್ ಇದೇ ತರ ಆದ್ರೆ ಮೆಕ್ಲಾರನ್ ಇದೇ ಬೇಸ್ ಮೇಂಟೈನ್ ಮಾಡಿದ್ರೆ ಕ್ಲೀನ್ ಆಗಿ ಹೇಳಪ್ಪ ನೀನು. 1 ಮೆಕ್ಲಾರನ್, 2 ರೆಡ್ ಬುಲ್ ಅಥವಾ ಮರ್ಸಿಡೀಸ್, 3 ರೆಡ್ ಬುಲ್ ಅಥವಾ ಮರ್ಸಿಡೀಸ್ ಅಲ್ಲಿ ಯಾವ್ದಾರ ಒಂದು ಸ್ವಿಚ್ ಆಗುತ್ತೆ. ಡ್ರೈವರ್ಸ್ ಅಲ್ಲಿ ಫಸ್ಟ್ ಇವ್ರು ಇದೇ ತರ ಕಿತ್ತಾಡ್ಕೊಂಡು ಡ್ರೈವರ್ಗಳು ಮಿಸ್ಟೇಕ್ ಮಾಡ್ಕೊಂಡ್ರೆ ಮೆಕ್ಲಾರನ್ ಅಲ್ಲಿ ಗ್ಯಾಪ್ ಅಲ್ಲಿ ಬಂದು ಮ್ಯಾಕ್ಸ್ ವರ್ಸ್ಟಾಪನ್ ನೋಡ್ಕೊಂಡು ಹೋಗ್ತಾನೆ ಈ ಸತಿ. ಗ್ಯಾಪ್ ಅಲ್ಲಿ ಹೋಗೋದು ಎಕ್ಸ್ಪರ್ಟ್, ವಿ ನೋ ದಟ್. 2 ಸೆಕೆಂಡ್ ಅಲ್ಲಿ ಲ್ಯಾಂಡನ್ ನಾರಿಸ್, 3 ಥರ್ಡ್ ಅಲ್ಲಿ ನನಗೆ ಚಾರ್ಲ್ಸ್ ಲೆಕ್ಲರ್ ಬರಬೇಕು ಅಂತ ಇಷ್ಟ. ಆದರೆ ಚಾರ್ಲ್ಸ್ ಇದೇ ಥರ ಆದರೆ ಜಾರ್ಜ್ ರಸೆಲ್ ಬರ್ಬೋದು, ಅಥವಾ ಆಸ್ಕರ್ ಪಿಯಾಸ್ಟ್ರಿನೂ ಬರ್ಬೋದು. ಯಾಕಂದರೆ ಡ್ರೈವರ್ ತುಂಬ ಕ್ವಾಲಿಟಿ ಡ್ರೈವರ್. ಇವನು ಸ್ಟ್ರಾಟಜಿ ಮೇಲೆ ಇರ್ತಾನೆ. ನಾನು ಇಲ್ಲಿಂದ ಹೇಳ್ತೀನಿ, ಟೀಮ್ ತಲೆನಲ್ಲಿ ಹೇಳ್ತೀನಿ. ಮೆಕ್ಲಾರನ್ ಅರ್ಧ ರೇಸ್ ತನಕ ಚೆನ್ನಾಗಿ ಓಡ್ತಾರೆ, ಲಾಸ್ಟ್ ಅಷ್ಟೇ ಗಿಫ್ಟ್ ಅಪ್ ಮಾಡ್ತಾರೆ. ಇದು ಮೆಕ್ಲಾರನ್ ಕತೆ. ರೆಡ್ ಬುಲ್ಲಿಗೆ ಬಂದ್ರ ಏನಿಲ್ಲ, ಅವರು ರೆಡ್ ಬುಲ್ ರಿಂಗಲ್ ರೇಸ್ ತನಕ ಹಿಂಗೆ ಆಡ್ತಾರೆ, ಆಮೇಲೆ ಸರಿ ಆಗ್ತಾರೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಯಾವುದು ಅಂದ್ರೆ ಮರ್ಸಿಡೀಸ್. ಫೆರಾರಿ ಇಸ್ ನಾಟ್ ಅ ಕಾರ್. ಫೆರಾರಿ ಅವರಿಗೂ ಕಾರ್ ರೆಡಿ ಮಾಡ್ಕೊಂಡಿಲ್ಲ, ಅವರು ರೆಡಿ ಮಾಡೋದು ನೆಕ್ಸ್ಟ್. ಟಿಪಿಕಲ್ ಫೆರಾರಿ, ಈ ವರ್ಷ ನಮ್ದಲ್ಲ, ಮುಂದೆ ವರ್ಷ ನಮ್ದು. ಆ ಸಿಟಿ ಫೆರಾರಿಗೆ ಏನೋ ಮಾಡೋಕ್ಕಾಗಲ್ಲ. ಸೇಮ್ ನಂದು ಫಸ್ಟ್ ಕನ್ಸ್ಟ್ರಕ್ಷನ್ ಮೆಕ್ಲಾರನ್, ಸೆಕೆಂಡ್ ಈಸ್ ಮರ್ಸಿಡೀಸ್, ಥರ್ಡ್ ರೆಡ್ ಬುಲ್. ಡ್ರೈವರಿಗೆ ಬಂದ್ರು ಅಂದ್ರೆ ಇವನ್ ತರ ಸುಮ್ಮನೆ ಟಿಪಿಕಲ್ ಆಗಿ ಹೇಳೋದು. ಮೆಕ್ಲಾರನ್ ಫಸ್ಟ್, ಲ್ಯಾಂಡೋ 2, ನನ್ನ ಪ್ರಕಾರ ಬಂದ್ಬಿಟ್ಟು ಮ್ಯಾಕ್ಸ್ ವರ್ಸ್ಟಾಪನ್ ಸೆಕೆಂಡ್, 3 ಸೈನ್ಸ್ ಅರ್ಥ ನೋಡು, ಥರ್ಡ್. ಸೈನ್ಸ್ ವಿಲ್ ಕಮ್. ಫೆರಾರಿ ತುಕುರಾಕೆ ಮೇರಪ್ಪ ಎಂತ ಕಾಮ್ ಬೇಕಾಗಿ ಸೈನ್ಸ್ ಇಲ್ಲ, ಒಡಿಗೆ ಒಳ್ಳೆ ರೇಸ್ ಕೊಡ್ತೀವಿ, ಸೈನ್ಸ್ ಬರ್ತಾನೆ. ಇವನ್ ತರ ಸುಮ್ಮನೆ ಎಲ್ಲ ಹೇಳ್ತಾರೆ, ಹೇಳಕ್ಕಲ್ಲ. ವಿ ಶುಡ್ ಚೇಂಜ್. ಬಿಟ್ಟರೆ ಲಿಯಮ್ ಲಾಸನ್ ತರ್ತಿದ್ದೆ ನಾನು, ಅಷ್ಟು ಬೇಡ. ಇಲ್ಲ ಅಂದ್ರೆ ಡ್ಯಾಡಿಸ್ ಸನ್ ಸ್ಪಾಯ್ಲ್ ಸನ್ ತರ್ತಿದ್ದೆ ಮೇಲೆ, ಬೇಡ. ಈ ಹ್ಯಾಸ್ ರೇಸ್ ವೆರಿ ವೆಲ್. ಇದು ನಂದಾದ್ರೆ ಹೋದ ವರ್ಷದ್ದು ಸೀಸನ್ ಬಗ್ಗೆ ಏನ್ ಹೇಳ್ತೀವಿ? ಲಾಸ್ಟ್ ಇಯರ್ ಎಲ್ಲವೂ ಬೋರಿಂಗ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಮತ್ತೆ 2023 ಅಲ್ಲಿ ರೆಡ್ ಬುಲ್ ಎಷ್ಟು 23 ರೇಸಲ್ಲಿ 22 ರೇಸ್ ವಿನ್ ಆಗೋದು ಕಮ್ಮಿ ಅಲ್ಲ. ಜಸ್ಟ್ ಸೈನ್ಸ್ ಒಂದು ಸುಮ್ಮನೆ ಸಿಂಗಾಪುರ್ ಅಂತ ಗೆದ್ಬಿಟ್ಟಿಲ್ಲ. 96% 97% ವಿನ್ ಪರ್ಸೆಂಟೇಜ್ ಒಂದು ಟೀಮ್. ಅದು ಈ ಮಾಡರ್ನ್ ಕಾಂಪಿಟೇಟಿವ್ ಇದರಲ್ಲಿ ಏನು ಹಳೆಯ ಕಾಲದ ಥರ ಆಗಿದ್ರೆ ಏನೋ ಫೆರಾರಿ ಒಳ್ಳೆ ಕಾರ್ ದುಡ್ಡು ಹಾಕೋರು ಮಾಡೋರು, ಆಮೇಲೆ
2014 ಅಲ್ಲಿ ಇಂಜಿನ್ ಮರ್ಸಿಡಿಸ್ ಇಂಜಿನ್ ಡಾಮಿನೆನ್ಸ್ ಇತ್ತು, ಇವ್ರು ಬಂದ್ಬಿಟ್ಟು ಸೇಮ್ ಇಂಜಿನ್ ಸೇಮ್ ಇದೆ, ಜಾಸ್ತಿ ಮಾತ್ರ ಚೇಂಜ್ ಆಗಿರೋದು. ಅದರಲ್ಲೂ ಬಂದ 2022 ಅಲ್ಲಿ ಅರ್ಧ ಸೀಸನ್ ತನಕ ಫೆರಾರಿ ಕಾಂಪಿಟೇಟಿವ್ ಇತ್ತು, ಆಮೇಲೆ ಫೆರಾರಿ ಹೌದು ಫೆರಾರಿ ಮಾಡಿದ್ರು ಆದ್ರೂ ಆತರ ಬಂದ್ಬಿಟ್ಟು ಆಮೇಲೆ ಬಂದು ಆ ಇದ್ರಲ್ಲಿ ಏರೋ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಸೆಕೆಂಡ್ ಇಯರ್ ಅಲ್ಲೇ ಬಂದ್ಬಿಟ್ಟು ಒಂದೇ ಸತಿ ಅಂತ 1988 ಇಂದು ಅಂತ ಲೆಜೆಂಡ್ರಿ ಅಂತ ಟೈಮಲ್ಲಿ ಮೆಕ್ಲಾರನ್ ಬೀಟ್ ಮಾಡಕ್ ಆಗ್ತಿರಲಿಲ್ಲ, ಅಂತ ಲೆಜೆಂಡ್ರಿ ಡ್ರೈವರ್ ಆಟಲ್ ಚೆನ್ನಾಗಿದ್ದಿತ್ತು ಕಾರಲ್ಲಿ, ಅಂತ ಲೆಜೆಂಡ್ರಿ ಡ್ರೈವರ್ ಇಟ್ಕೊಂಡು ಇವರು ಇವಾಗ ಮತ್ತೆ ಅದನ್ನ ಹಿಸ್ಟ್ರಿನ ಯೂತ್ ಹಿಸ್ಟ್ರಿ ಮಾಡ್ಕೊಂಡು ರೆಡ್ ಬುಲ್ ಡ್ರೈವರ್ 1 ಡ್ರೈವರ್ 2 ಅಪ್ಪು. ಪ್ರಾಬ್ಲಮ್ ಏನು, ಡ್ರೈವರ್ 2 ಎಲ್ಲರೂ ಹಂಗೆ ಹಾಕಾಕ್ತಾರೆ. ಚೆಕೋ ಕೊಟ್ಟರು ಹಂಗೆ, ರೆಕಾರ್ಡ್ ಕೊಟ್ಟರು ಹಂಗೆ, ಪಿಯರ್ ಗ್ಯಾಸ್ ಇತ್ತಂದ್ರು ಹಂಗೆ. ಅವರು ಕಾರ್ನ ಅವನಿಗೋಸ್ಕರ ಸ್ಪೆಸಿಫೈ ಮಾಡೋದು ನಮ್ಗೆ ಅರ್ಥ ಆಗ್ತದೆ. ಅಲೆಕ್ಸ್ ಆಲ್ಬನ್ ಅದಕ್ಕೆ ಒಂದು ರೇಸಲ್ಲಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಏನಂತಂದ್ರೆ ಅವರು ಎಲ್ಲರೂ ಹೇಳ್ತಾರೆ ಮ್ಯಾಕ್ಸ್ ವರ್ಸ್ಟಪ್ಪನ್ಗೆ ಡೆಡಿಕೇಟೆಡ್ ಆಗಿ ಕಾರ್ ಡಿಸೈನ್ ಮಾಡ್ತಾರೆ, ಬೇರೆ ಡ್ರೈವರ್ಗಳು ಅದು ಅಡಾಪ್ಟ್ ಮಾಡ್ತಾರೆ. ಆದರೆ ಏನು ಅಂತಂದ್ರೆ ಎಲ್ಲ ಡ್ರೈವರ್ಗಳದ್ದು ಮೆಜಾರಿಟಿ ಇವಾಗ ಲ್ಯಾಂಡನ್ ನೋರಿಸ್ಸು, ಚಾರ್ಲ್ಸ್ ಲೆಕ್ಲೇರ್, ಅಲೆಕ್ಸಾಂಡರ್ ಆಲ್ಬೋನು, ಲಿಯಮ್ ಲಾಸನ್ನು, ಮ್ಯಾಕ್ಸ್ ವರ್ಸ್ಟಪ್ಪನ್ ಅವ್ರದೆಲ್ಲ ಒಂದೇ ರೀತಿ ಡ್ರೈವಿಂಗ್ ಸ್ಟೈಲ್. ಏನಂತಂದ್ರೆ ಫ್ರಂಟ್ ಎಂಡ್ ಅವರಿಗೆ ಫಾಸ್ಟ್ ಇರಬೇಕು, ರಿಯರ್ ಎಂಡ್ ಅವರಿಗೆ ಸ್ಟೇಬಲ್ ಆಗಿರಬೇಕು. ಇವಾಗ ಚೆಕೋ ಅಂತಂದ್ರೆ ಚೆಕೋದು ಡಿಫ್ರೆಂಟ್, ರಿಯರ್ ಎಂಡ್ ಅಲ್ಲಿ ಒಂದು ಸ್ವಲ್ಪ ಇದಿದ್ರೆ ನಡೆಯುತ್ತೆ, ಫ್ರಂಟ್ ಎಂಡ್ ಇದಿರಬೇಕು, ಸ್ಟೇಬಲ್ ಆಗಿರಬೇಕು. ಚೆಕೋ ಅಂಡರ್ ಸ್ಟಿಯರ್ ಜಾಸ್ತಿ, ಆದ್ರೆ ಇವ್ದು ಹೆಂಗೆ ಅಂದ್ರೆ ಓವರ್ ಸ್ಟಿಯರ್ ಜಾಸ್ತಿ. ಅದಕ್ಕೆ ಏನಾಯ್ತು ಅಂದ್ರೆ ಇವ್ರು ಸೆನ್ಸಿಟಿವ್, ಇವಾಗ ಹೆಂಗಂದ್ರೆ ಗೇಮ್ ಆಡ್ಬೇಕು ನಾವು ಹೆಂಗೆ ಸೆನ್ಸಿಟಿವ್ ಲೆವೆಲ್ ಫುಲ್ 100 ಇಟ್ಬಿಟ್ರೆ ನಮಗೆ ಮೌಸ್ ಕರ್ಸರ್ ಇಲ್ಲಿಂದ ಒಂದು ಕಾರ್ನರ್ನಿಂದ ಇನ್ನೊಂದು ಕಾರ್ನರ್ಗೆ ಬ್ಲಿಂಕ್ ಮಾಡೋಕ್ಕಿಂತ ಮುಂಚೆ ಹೋಗುತ್ತೋ ಹಂಗೆ ಮ್ಯಾಕ್ಸ್ ವರ್ಸ್ಟಪ್ಪನ್ ಹೆಂಗೆ ಅಂದ್ರೆ ಸೆನ್ಸಿಟಿವಿಟಿ 100 ಮಾಡ್ಕೊಂತ ಹೆಂಗಿರುತ್ತೋ ಹಂಗೆ. ಬಾಕಿ ಡ್ರೈವರ್ಗಳು ಹೆಂಗೆ ಅಂದ್ರೆ ಮಾಮೂಲಿ ಸೆನ್ಸಿಟಿವಿಟಿ ಏನಿರುತ್ತೆ ಅದರಲ್ಲಿ ಏನು ಬಳಸ್ತಾರೆ ಹಂಗಾಗುತ್ತೆ. ಅದಕ್ಕೆ ಆ ಸೆನ್ಸಿಟಿವಿಟಿಗೆ ಬೇರೆ ಡ್ರೈವರ್ಗಳು ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ, ಅದು ಸಿಚುವೇಶನ್ ಆಗ್ತದೆ. ಆದರೆ ರೆಡ್ ಬುಲ್ ಅವರು ಯೋಚನೆ ಮಾಡ್ಬೇಕು, ಇದೇ ತರ ಅವರು ಮುಂದುವರಿತು, ಇದೇ ತರ ಮ್ಯಾಕ್ಸ್ ವರ್ಸ್ಟಪ್ಪನ್ ಇದು ಮಾಡ್ತು ಅಂತಂದ್ರೆ ಆಗಲ್ಲ. ಅವ್ರು ಮ್ಯಾಕ್ಸ್ ಜಾಸ್ತಿ ಫೋರ್ಸ್ ಆಗಲ್ಲ. ಹೋದ ವರ್ಷದ ಇನ್ನೊಂದು ಟಾಪಿಕ್ ಮೇಲೆ ಬಂದ್ರೆ ಕನ್ಸ್ಟ್ರಕ್ಷನ್ ಹೊಡೆದಿತ್ತು ಮೆಕ್ಲಾರನ್, ಪಪಾಯ ರೋಲ್ ಅನ್ಕೊಂಡು ಹೊಡೆದ್ಬಿಟ್ಟು. ಆ ವರ್ಷ ಲ್ಯಾಂಡೋ ವಿನ್ ಆಗ್ಬೋದಾಗಿತ್ತು, ಮಯಾಮಿ ವಿನ್ ಆದ, ಫಸ್ಟ್ ರೇಸ್ ವಿನ್ ಆದ ಲೈಫಲ್ಲಿ. ಆಫ್ಟರ್ 100 ರೇಸ್ ಆಫ್ಟರ್ ಲೈಕ್ ಒಂದು 1995 ರೇಸ್ ಅಬೌವ್ ಮೇಲೆ ಅವ್ನು ಫಸ್ಟ್ ರೇಸ್ ವಿನ್ ಆಗಿದ್ದು ಮಯಾಮಿಯಲ್ಲಿ ಹುಡುಗ. ಅವ್ನು ವಿನ್ ಅನ್ನ ಇವನವರು ಜಸ್ಟ್ ಅವನು ವರ್ಲ್ಡ್ ಚಾಂಪಿಯನ್ಶಿಪ್ ಆಗೋದು ಅವನ ಕೈಯಿಂದನೇ ಹಾಳು ಮಾಡ್ಕೊಂಡಿದ್ರು. ಇದು ಅದೇ ವರ್ಷ ಇನ್ನೊಂದು ಏನೋ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು ಅಂದ್ರೆ ಜಾರ್ಜ್ ರಸೆಲ್ ಅವ್ನು ತುಂಬಾ ಡೆವಲಪ್ ಆದ. ಹ್ಯಾಮಿಲ್ಟನ್ ಬಿಟ್ಟು ಹೋಗ್ತಾನೆ, ಅವನು ಐ ಆಮ್ ಆಲ್ರೆಡಿ ಫೆರಾರಿ ಬಾಯ್ ಅಂತ ಹೇಳ್ಕೊಂಡು ಕೂತ್ಕೊಂಡು ಓಡಾಡ್ತಿದ್ದ. ಬಟ್ ಆ ಗ್ಯಾಪ್ ಅಲ್ಲಿ ಜಾರ್ಜ್ ಹೊಸ ಇದು ಲೀಡರ್ಶಿಪ್ ರೋಲ್ ಬಂತು ಅವನಿಗೆ. ಜಾರ್ಜ್ ಫಸ್ಟ್ ಏನೋ ಸೆಕೆಂಡ್ ಡ್ರೈವರು, 7 ಟೈಮ್ ವರ್ಲ್ಡ್ ಚಾಂಪಿಯನ್ ಶಾಡೋದಲ್ಲಿ, ಇವಾಗ ನೆಕ್ಸ್ಟ್ ಲೆವೆಲ್. ಇದನ್ನ ಒಳ್ಳೆ ಇದಾಗಿ ಅವನು ಆಪರ್ಚುನಿಟಿ ಯೂಸ್ ಮಾಡ್ಕೊಂತಿದ್ದಾನೆ. ಇವತ್ತು ರೇಸ್ ಹೇಗೆ ಮಾಡ್ದ ಏನ್ ಮಾಡ್ದ ಗೊತ್ತೇ ಹೆಂಗಿದ್ದ ಟಾಪ್ ಎಷ್ಟು 5 ಅಲ್ಲೂ ಇರಲಿಲ್ಲ, 5th 4th ಪೋಲ್ ಪೊಸಿಷನ್ ಸ್ಟಾರ್ಟಿಂಗ್ ಅಲ್ಲಿ ಕ್ವಾಲಿಫೈಯಿಂಗ್ ಅಲ್ಲಿ. ಆದ್ರೆ ರೇಸಲ್ಲಿ ಬಂದ್ಬಿಟ್ಟು ಪೋಡಿಯಂ ಹೊಡೆದ, ಯಾರಿಗೆ ಗೊತ್ತಿತ್ತು. ನನ್ನ ಮೋಸ್ಟ್ ಇಂಟ್ರೆಸ್ಟ್ ಆಗಿದೆ ಏನಂದ್ರೆ ರೇಸ್ ಸೀಯಿಂಗ್ ಮ್ಯಾಕ್ಸ್ ಅಂಡ್ ಜಾರ್ಜ್ ರಸೆಲ್ ಆನ್ ಅ ಪೋಡಿಯಂ. ಇಬ್ರು ಹೋದ ವರ್ಷ ಒಂದು ಮ್ಯಾಟ್ರಿಕ್ ಕಿತ್ತಾಡಿದ್ರು. ಈ ಕೋರ್ F1 ಫ್ಯಾನಿಗೆ ಗೊತ್ತಿರುತ್ತೆ ಯಾಕೆ ಅಂತ. ನಾನು ಅವ್ರಿಬ್ರು ನೋಡಕ್ ತುಂಬಾ ಇಂಟ್ರೆಸ್ಟ್ ಆಗಿದೆ. ಬಟ್ ಇಬ್ರು ಲೈಟ್ ಅಂತ ತಗೊಂಡ್ರು, ಇಬ್ರು ಡಿಸೈಡ್ ಮಾಡುತ್ತಾರೆ ಏನು ಅಂತ. ಮಕ್ಕಳಲ್ಲ ಬಿಟ್ರೆ ಮಕ್ಕಳು ಕೊಡ್ತಾರೆ. ಆಮೇಲೆ ಅದೇ ಪೋಡಿಯಂನಲ್ಲಿ ರಾಬ್ ಮಾರ್ಷಲ್ ಮೆಕ್ಲಾರನ್ ಅವ್ರು ಬೆಳೆಸಿದ್ರು. ರಾಬ್ ಮಾರ್ಷಲ್ ಲಾಸ್ಟ್ ಇಯರ್ ರೆಡ್ ಬುಲ್ ಅಲ್ಲಿ, ಈ ಸತಿ ಮೆಕ್ಲಾರನ್ ಇದ್ದಾರೆ. ಅದಕ್ಕೆ 1-2 ಫಿನಿಶ್ ಮಾಡಿದ್ರೆ ರಾಬ್ ಮಾರ್ಷಲ್ ಕರ್ಸ್ಬಿಟ್ಟು ರೆಡ್ ಬುಲ್ಗೆ ಶೂಟ್ ಹೊಡೆಯೋ ಇದಿತ್ತು ಇವತ್ತು, ಅದಾಗ್ಲಿಲ್ಲ. 1-2 ಫಿನಿಶ್ ಅವರಿಗೆ. ನೋಡೋಣ, ಮೆಕ್ಲಾರನ್ ಒಳ್ಳೆ ಟೀಮ್ ಆಗ್ತದೆ, ಒಳ್ಳೊಳ್ಳೆ ಡ್ರೈವರ್ಸ್ ಇಬ್ರು ಒಳ್ಳೆ ಡ್ರೈವರ್ಸ್ ಇದ್ದಾರೆ, ನೋ ಡೌಟ್ ಅಬೌಟ್ ಡ್ರೈವರ್ಸ್. ಏನಂದ್ರೆ ಇಬ್ರು ಬಾಟಲ್ ಮಾಡ್ತಾರೆ, ಅದು ಪ್ರೆಷರ್ ಅಲ್ಲಿ ಫೋಲ್ಡ್ ಮಾಡ್ತಾರೆ, ಅದು ಪ್ರಾಬ್ಲಮ್ ಇಲ್ಲ. ಹೊಸ ಹೆಡ್ ಕ್ವಾರ್ಟರ್ಸ್ ರೆಡಿ ಮಾಡ್ತಾರೆ, ಹೊಸ ವಿಂಡ್ ಟರ್ನ್ ಮಾಡೋರೆ, ಇಂಜಿನ್ ಒಂದು ಮರ್ಸಿಡಿಸ್ ಅಲ್ಲಿ ಇಸ್ಕೊತಾರೆ. ಮರ್ಸಿಡಿಸ್ಗೆ ಗೊತ್ತಿಲ್ಲ ಇಂಜಿನಿಯರಿಂಗ್ ಪವರ್ ತೆಗಿತಾರೆ ಅಂತ. ಮೆಕ್ಲಾರನ್ ಚೆನ್ನಾಗಿ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಹೊಡಿತಾರೆ. ಬಂದಿರೋರು ಸೋರ್ಸ್ಗಳು ರಿಸೋರ್ಸ್ಗಳು ಅದ್ರ ಪ್ರಕಾರ ಮರ್ಸಿಡಿಸ್ ಇಂಜಿನ್ ಸ್ಟ್ರಾಂಗ್ ಇರೋದು ಅಂತ ಅಂದಿದ್ದಾರೆ. ಬಟ್ ಮರ್ಸಿಡಿಸ್ ಪರ್ಫಾರ್ಮ್ ಮಾಡ್ತಿದೆ ನನ್ನ ಪ್ರಕಾರ. ಮರ್ಸಿಡಿಸ್ ಮಾಡ್ತಿದೆ ಏನಂತಂದ್ರೆ ಮರ್ಸಿಡಿಸ್ 2014 ಅಲ್ಲಿ ಇಂಜಿನ್ ಡೆವಲಪ್ ಮಾಡಿದಾಗ ಅವ್ರದ್ದು ಹೆಡ್ ಆಫ್ ದಿ ಏನು
ಟೆಕ್ನಿಕಲ್ ಇದ್ದಿದ್ದು ಇಂಜಿನ್ ಡಿಪಾರ್ಟ್ಮೆಂಟಿಗೆ ಇದ್ದವರು ಈ ಸದ್ಯ ರೆಡ್ ಬುಲ್ ಜೊತೆ ಇದ್ದಾರೆ. ಹೇಳಕ್ಕಾಗಲ್ಲ ಏನು ಮಾಡಕ್ಕ, ಏನಾಗುತ್ತೆ ಏನು ಎತ್ತ ಅಂತ. ನೈಸ್ ನೈಸ್ ನಾನು ಟಾಪ್ ಆಯ್ತು ನಿಮ್ಗೆ ಅವ್ರು ಹೇಳೋದಂತ ಕ್ಯಾಮ್ರಾಗೆ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಸೀಸನ್ ಯಾವುದು ನೆಕ್ಸ್ಟ್ ನೆಕ್ಸ್ಟ್ ಶಾಂಘೈ ಶೈನ್ ಚೈನಾ. ಸ್ಟೇ ಟ್ಯೂನ್.